ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ನಮ್ಮ ಚಂದನ ಸ್ಕೂಲ್ನಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅನ್ನೋದ್ರ ಬಗ್ಗೆ. ಸೊ ವಾಚ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ವಿಡಿಯೋನ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ ಎಷ್ಟೊಂದು ವಿಜೃಂಭಣೆಯಿಂದ ಒಂದು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಒಂದು ಮನೆಯಲ್ಲಿ ಹಿರಿಯರು, ಅಜ್ಜಿ ತಾತ ಆಗಿರ್ಬೋದು, ಮನೆಯಲ್ಲೆಲ್ಲ ರಿಲೇಷನ್ಸ್ ಬಂದು ಈ ರೀತಿಯಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡುವಂತಹ ಒಂದು ವಾಡಿಕೆ ಇತ್ತು. ಬಟ್ ಇವಾಗಿನ ಕಾಲದಲ್ಲಿ ಎಲ್ಲ ಅವ್ರ ಮನೆ ಪೂರ್ತಿ ಅವರು ಒಂದು ಗಂಡ ಹೆಂಡತಿ ಮಕ್ಕಳು ಅಷ್ಟು ಮಾತ್ರ ಇರ್ತಾರೆ. ಯಾರೂ ಕೂಡ ಮನೆಯಲ್ಲಿ ರಿಲೇಷನ್ಸ್ ಜೊತೆ ಆಗಲಿ, ಯಾರೇ ಒಂದು ಹಿರಿಯರ ಜೊತೆ ಆಗಲಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಮಕ್ಕಳಿಗೆಲ್ಲ ಎಲ್ಲೋ ಒಂದು ಕಡೆ ಬೋರ್ ಆಗುತ್ತೆ. ಏನೋ ಒಂದು ಹಬ್ಬನ ನಾವೆಲ್ಲರ ಜೊತೆನೂ ಸೆಲೆಬ್ರೇಷನ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅನ್ನೋ ಒಂದು ಬೇಜಾರಿರುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸ್ಕೂಲ್ಗಳಲ್ಲೆಲ್ಲ ಈ ಥರ ಒಂದು ವಿಜೃಂಭಣೆಯಿಂದ ಹಬ್ಬನ ಆಚರಣೆ ಮಾಡೋದು ತುಂಬಾ ಮಕ್ಕಳಿಗೆ ಸಂತೋಷವನ್ನು ಕೊಡುವಂಥ ವಿಷಯ ಆಗಿರುತ್ತೆ. ನೋಡಿ, ಎಲ್ಲರೂ ಕೂಡ ಸೇರ್ತಾರೆ, ಎಲ್ಲ ಟೀಚರ್ಸು ಎಲ್ಲ ಒಂದು ಚಿಕ್ಕ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದ್ಬಿಟ್ಟು ನರ್ಸರಿಯಿಂದ ಹಿಡಿದು ಒಂದು 10th ಸ್ಟ್ಯಾಂಡರ್ಡ್ ಮಕ್ಕಳವರೆಗೂ ಜೊತೆಯಲ್ಲಿ ಸೇರಿ ಎಲ್ಲ ಟೀಚರ್ಸು, ಪ್ರಿನ್ಸಿಪಲ್ಸು ಎಲ್ಲರೂ ಸೇರಿ ಈ ಥರ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡೋದು, ಹಬ್ಬದ ಸಡಗರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಿಗೆ ಇದೇ ಒಂದು ಎಂಟರ್ಟೈನ್ಮೆಂಟು. ಸೊ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕಾಗದಿರೋ ಒಂದು ಹಬ್ಬನ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಂಡಿರ್ತಾರೆ ಮಕ್ಕಳು. ಸೊ ಈ ಥರ ಸ್ಕೂಲಲ್ಲಿ ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡಿದಾಗ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಸಂತೋಷನ ಉಂಟು ಮಾಡುತ್ತೆ. ಆ್ಯಂಡ್ ಮಕ್ಕಳು ತುಂಬಾ ಸಂತೋಷವಾಗಿರ್ತಾರೆ. ಆ್ಯಂಡ್ ಅವಕ್ಕೂ ಕೂಡ ಈ ಹಬ್ಬ ಹರಿದಿನಗಳು ಏನಕ್ಕೆ ಒಂದು ಪ್ರಾಮುಖ್ಯತೆ ಏನು ಈ ಒಂದು ಹಬ್ಬದ್ದು ಅನ್ನೋದು, ಏನಕ್ಕೆ ಈ ಹಬ್ಬಗಳನ್ನ ಆಚರಣೆ ಮಾಡೋದು ಅನ್ನೋದು ಕೂಡ ಮಕ್ಕಳಿಗೆ ಒಂದು ಅರಿವಾಗುತ್ತೆ. ಸೊ ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡೋದ್ರಿಂದ ಎಲ್ಲ ಸ್ಕೂಲ್ಗಳಲ್ಲೂ ಈ ಥರ ಒಂದು ಹಬ್ಬಗಳನ್ನ ಆಚರಣೆ ಮಾಡೋದು ತುಂಬಾ ಮಕ್ಕಳಿಗೆ ಒಂದು ಹಬ್ಬದ ಪ್ರಾಮುಖ್ಯತೆನ, ಮಹತ್ವವನ್ನು ತಿಳಿಸಿಕೊಡೋದಕ್ಕೆ ಒಂದು ದಾರಿಯಾಗಿರುತ್ತೆ. ಆ್ಯಂಡ್ ಎಲ್ಲ ರೀತಿಯ ಪೌರಾಣಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಎಲ್ಲ ವಿಚಾರಗಳು ಈ ಹಬ್ಬಗಳಲ್ಲಿ ಅಡಗಿರೋದ್ರಿಂದ ಸೊ ನಾವು ಬರೀ ಪಾಠಗಳಲ್ದಿರ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ಇದೊಂದು ದಾರಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಒಂದು ಶಾಲೆಗಳಲ್ಲಿ ಸಹ ಈ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡೋದು ತುಂಬ ಸಂತೋಷವನ್ನು ನೀಡುವಂತಹ ಕ್ಷಣವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. Until then, take care and thank you for watching.